ಎಷ್ಟಿದೆ ಅವೇರ್ನೆಸ್ ಪ್ರೋಗ್ರಾಮ್ಗೋಸ್ಕರ ಮಾಡ್ತೀವಿ ಲಯನ್ಸ್ ಕ್ಲಬ್ಬರು ಮತ್ತು ನಾವು ಫೈನು ಈಗ ಮೊಬೈಲಲ್ಲಿ ಫೋಟೋ ಮಾಡೋ ಸಹಿತ ITMS ಅಲ್ಲಿ ಫೈನ್ ಹಾಕ್ತಿದ್ದೀವಿ. ನಿಮ್ಗೆ ಯಾವ ಸಮಸ್ಯೆ ಆಗುತ್ತೆ ಗೊತ್ತಾ, ಗಾಡಿ ಸೇಲ್ ಮಾಡೋದಕ್ಕೆ ಅಥವಾ RTO ಆಫೀಸ್ಗೆ ಹೋಗ್ತಿಲ್ಲ, ಆವಾಗ ಪೂರ ಫೈನ್ ಕಟ್ತಿದ್ರೆ ನಿಮಗೆ ಟ್ರಾನ್ಸ್ಫರ್ ಆಗಲ್ಲ ಅದು. ಅದ್ರ ಜೊತೆಗೆ ಹೆಲ್ಮೆಟ್ ಇದ್ದರೆ ನಿಮಗೆ ಸೇಫ್ಟಿ ಅಲ್ವಾ, ಹೆಲ್ಮೆಟ್ ಇಂದನೇ ಆಲ್ಮೋಸ್ಟ್ ನಾವು ಹೆಲ್ಮೆಟ್ ಇದ್ದು ತಲೆ ಉಳಿದ್ರೆ ಪಾರ್ಟ್ಸ್ ಉಳಿತವೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ಹೆಲ್ಮೆಟ್ ಹಾಕಿ. ನಾವು ಕಂಡಾಗ ಓಡೋಗೋದು ಅಥವಾ ತಕ್ಷಣಕ್ಕಾಗಿ ಅಲ್ಲ, ಹೆಲ್ಮೆಟ್ ಹಾಕಿ ಅಂತ ಹೇಳೋದು. ಅವರು ಲಯನ್ಸ್ ಕ್ಲಬ್ಬರು ನಿಮಗೋಸ್ಕರನೇ ಬಂದು ಹೆಲ್ಮೆಟ್ ಅವೇರ್ನೆಸ್ ಮಾಡಬೇಕಂತ ಬಂದಿದ್ದಾರೆ ನಮ್ಮ ಜೊತೆಗೆ. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಹೆಲ್ಮೆಟ್ ಹಾಕಿ. ಹೆಲ್ಮೆಟ್ ಇಲ್ಲದೇ ಆಲ್ಮೋಸ್ಟ್ ನಮ್ಮಲ್ಲಿ ಬೈಕಲ್ಲಿ 2 ವೀಲರ್ ಜಾಸ್ತಿ ಡೆತ್ ಆಗೋದು, ಆಕ್ಸಿಡೆಂಟ್ ಆಗೋದು ಹೆಲ್ಮೆಟ್ ಇಲ್ಲದೇ. ಹಾಗಾಗಿ ದಯವಿಟ್ಟು ಎಲ್ಲ ಹೆಲ್ಮೆಟ್ ಹಾಕಿ. ನೀವೆಲ್ಲ ಪಾಲಿಸ್ಬೇಕಲ್ಲ, ಯಾಕಂದ್ರೆ ನಿಮ್ಮನ್ನೇ ನಂಬ್ಕೊಂಡು ನಿಮ್ಮ ಕುಟುಂಬ ಎಲ್ಲ ಇರುತ್ತೆ, ಹೌದಲ್ವಾ? ಹಂಗಾಗಿ ಸ್ವಲ್ಪ ಅಲಕ್ಷ್ಯವಾಗಿ ನೀವೇನಾದ್ರು ಒಂದು ಬೈ ಮಿಸ್ಟೇಕ್ ಆಗಿ ಏನಾದ್ರು ಅನಾಹುತ ಆದರೆ ಭಾಳ ಬೆಲೆ ತಿರ್ಬೇಕಾಗ್ತದೆ. ಅದಕ್ಕೆ ಹೆಲ್ಮೆಟ್ ಹಾಕೊಂಡಿದ್ರೆ ಕೈಯ ಕಾಲಿಗೆ ಪೆಟ್ಟಾಗುತ್ತೆ, ತಲೆ ಸೇಫ್ ಆಗುತ್ತೆ ಅಲ್ವಾ? ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ನಿಮ್ಮ ಜೀವನ ಇಡೀ ಖುಷಿಯಾಗಿರ್ಬೋದು, ಕುಟುಂಬನೂ ಚೆನ್ನಾಗಿರುತ್ತೆ ಅನ್ನೋದು. ಆ ಸ್ಟಿಕ್ಕರಲ್ಲೂ ಕೂಡ ಅದೇ ಮೆಸೇಜ್ ಹಾಕಿದ್ದೀವಿ ನಾವು. ಎಲ್ಲರೂ ಈ ಸಂಚಾರ ಪಾಲಿಸಿ. ಸರ್ಗಳು ವರ್ಷಿಡೀ ಅವರು ಕೆಲಸ ಮಾಡ್ತಾರೆ. ಇವತ್ತು ಒಂದು ನಿಮಿಷ ಹೇಳಿ ಬಂದಿದ್ದೆ, ಅವ್ರಿಗೆ ನಿಯಮ ಎಲ್ಲ ಪಾಲನೆ ಮಾಡಿದ್ರೆ ಅವ್ರಿಗೆ ಕೆಲಸ ಅರ್ಧ ಹಗುರ ಆಗುತ್ತೆ. ಅವ್ರಿಗೂ ಬೇಕಾದಷ್ಟು ಬೇರೆ ಬೇರೆ ಕೆಲಸಗಳಿರುತ್ತೆ, ಅದ್ರ ಜೊತೆಗೆ ಇದನ್ನು ಮಾಡ್ತಾರೆ ಅವರು. ಅವ್ರಿಗೆ ಹೊರೆ ಆಗ್ದಾಗೆ ನೀವೇ ಇದನ್ನೆಲ್ಲ ಪಾಲನೆ ಮಾಡಿ.